ಈಗಾಗಿರುವಂತ ಬೆಳವಣಿಗೆ ಒಂದ್ ಕಡೆಗೆ ಮಾನ್ಯ ಮುಖ್ಯಮಂತ್ರಿಗಳು ಆಚೆ ಬಂದ ನಂತರ ಮಾತನಾಡ್ತಾರೆ. ಅವರೇನು ಹೇಳಿದ್ರು ಬಹಳ ಚೆನ್ನಾಗಿದೆ. ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ. ಒಂದೇ ಮಾತು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು, ಇಬ್ಬರಿಗೂ ಮುಂದೆ ತಿಳಿಸ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿರೋದು. ಸೊ ಪವರ್ ಶೇರಿಂಗ್ ಕ್ಲಾರಿಟಿಗಾಗಿ ಸಿಎಂ ಹಾಗೂ ಡಿಸಿಎಂ ಕಾಯ್ತಾ ಇದ್ದಾರೆ ಈಗಲೂ ಕೂಡ. ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಮಾತನಾಡಿದ್ದೇನೆ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯಲ್ಲೂ ಕೂಡ ಮಾತನಾಡಿದ್ದೇನೆ. ಎಲ್ಲೂ ಯಾವತ್ತೂ ಯಾರ ಅಪಸ್ವರಗಳು ಕೂಡ ಇಲ್ಲ. ರಾಹುಲ್ ಭೇಟಿ ಬಳಿಕ ಸಿದ್ದರಾಮಯ್ಯನವರ ಈ ಹೇಳಿಕೆ ಮತ್ತೊಂದಿಷ್ಟು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ನಮ್ಮಲ್ಲಿ ಯಾವ ಸಮಸ್ಯೆಗಳು ಕೂಡ ಇಲ್ಲ ಅಂತ ಅವರ ಮಾತು. ಏನೇ ತೀರ್ಮಾನಗಳಿದ್ದರೂ ಕೂಡ ಹೈಕಮಾಂಡ್ ಮಾಡುತ್ತೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಡಿಕೆ ಶಿವಕುಮಾರ್ ಬದ್ಧ ಎಲ್ಲ ಹೇಳ್ತಾರೆ. ಇದೊಂದು ಸೆಂಟೆನ್ಸ್ ಇಟ್ಬಿಡ್ತಾರೆ. ಆ ಹೈಕಮಾಂಡ್ ಯಾವಾಗ ತೀರ್ಮಾನ ಏನು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ, ಇವ್ರು ಯಾವಾಗ ಅದಕ್ಕೆ ಬದ್ಧರಾಗ್ತಾರೋ ಅಂತನೂ ಗೊತ್ತಿಲ್ಲ. ಸೊ ದೆಹಲಿಗಂತೂ ಹೋಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿ ಮಾಡಿದ್ರೆ ಅವ್ರು ಹೋಯ್ತಾ ಗೂಡ್ಲೂರ್ಗೆ ಹೋಗ್ತಾ ಇದ್ದಾರೆ. ಸಾಯಂಕಾಲ ಇಲ್ಲೇ ಬಂದು ಪಟ್ಟೆ ಡೆಲ್ಲಿಗೆ ಹೋಯ್ತಾರೆ. ಇಲ್ಲಿಂದ ಹೌದೌದು, ಮತ್ತೆ ಸಿಆಪ್ ಮಾಡೋಕ್ಕೂ ಬರ್ತಾ ಇತ್ತು. ಏನು ಸ್ಪೆಕ್ಯುಲೇಷನ್? ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋದು. ಸ್ಪೆಕ್ಯುಲೇಷನ್ ಇಲ್ಲ, ಸ್ಪೆಕ್ಯುಲೇಷನ್ ಮಾಡ್ತಾ ಇರೋರು ನೀವು. ಈ ಪ್ರಶ್ನೆ ಕೇಳೋದು ಇದೆಯಲ್ಲ, ಇಟ್ಸೆಲ್ಫ್ ಇಸ್ ಎ ಬೇಸ್ಲೆಸ್ ಕ್ವಶನ್. ಎಲ್ಲಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು, ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಬಜೆಟ್ ಮೋಸ್ಟ್ಲಿ ಇನ್ ದಿ ಮಂತ್ ಆಫ್ ಮಾರ್ಚ್, ಫಸ್ಟ್ ವೀಕ್ ಆಗ್ಬೋದು ಅಥವಾ ಅದಕ್ಕಿಂತ ಮುಂಚೆ ಫಸ್ಟ್ ವೀಕೇ ಆಗುತ್ತೆ. ಓಕೆ, ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಈಗ ಒಂದಂತೂ ಇದರಲ್ಲಿ ಸ್ಪಷ್ಟವಾಗ್ತಾ ಇದೆ, ಬಜೆಟ್ವರೆಗೂ ಕೂಡ ಯಾವುದು ಏನು ಅಲುಗಾಡಿಸೋಕ್ಕಾಗೋದಿಲ್ಲ. ಮಾರ್ಚ್ ಮೊದಲನೇ ವಾರದವರೆಗೂ ಕೂಡ ಸಿದ್ದರಾಮಯ್ಯನವರದಲ್ಲಿ ಕುರ್ಚಿ ಅಲುಗಾಡುವಂಥದ್ದು ಯಾವುದು ಈಗ ಇದ್ದಂಗಿಲ್ಲ. ಬಜೆಟ್ ಅಂತೂ ಅದಿರುತ್ತೆ. ಅದಾದ ನಂತರ 5 ರಾಜ್ಯಗಳ ಚುನಾವಣೆ ಕೂಡ ಬರುತ್ತೆ. ಅದು ಕೂಡ ಪ್ಲಸ್ ಪಾಯಿಂಟ್ ಆಗಿ ಕಾಣಿಸ್ಕೊಳ್ಳುತ್ತಾ? ಒಂಥರ ಲಕ್ ಬೈ ಚಾನ್ಸ್ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಹಾಗೆ ಮುಂದುವರಿಯುತ್ತಾ ಇದೆಯಾ? ಇದನ್ನು ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಬಂದಾಗ ಈ ವಿಚಾರಗಳು ಬಂದಿದ್ವು. ಯಾಕಂದರೆ ಜನವರಿ 7ನೇ ತಾರೀಕು ದೇವರಾಜ ಅರಸು ಅವರ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ ರೆಕಾರ್ಡ್ ಬ್ರೇಕನ್ನು ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಅಲ್ಲಿವರೆಗೆ ಏನು ಸಮಸ್ಯೆ ಇಲ್ಲ ಅನ್ನುವಂಥ ಮಾತನ್ನು 2.5 ವರ್ಷದ ಪವರ್ ಶೇರಿಂಗ್ನ ವಿಚಾರ ಚರ್ಚೆ ಆಗ್ತಿದ್ದಂಥ ಸಂದರ್ಭದಲ್ಲೇ CM ಆಪ್ತ ವಲಯದಲ್ಲಿದ್ದಂಥ ಒಂದು ದೃಢವಾದ ನಂಬಿಕೆ ಆಗಿತ್ತದು. ಹಾಗಾಗಿ 2.5 ವರ್ಷ ಕಳೆದು, ಅಂದರೆ ನವೆಂಬರ್ 20ಕ್ಕೆ 2.5 ವರ್ಷ ಕಳೆದ ನಂತರವೂ ಕೂಡ ಆನಂತರ 1 ತಿಂಗಳ ಮೇಲೆ ಸುಮಾರು 7-8 ದಿನಗಳ ಕಾಲ ಅವರು ಮುಂದುವರೆದು ಆ ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅನ್ನೋದು ಅವರಿಗೂ ಗೊತ್ತಿತ್ತು. ಆದರೆ ಅವರು ಹೇಳಿದಂತೆ ಆ ರೆಕಾರ್ಡ್ ಬ್ರೇಕ್ ಆಗಿದೆ. ಈಗ ಏನು ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆಗೆ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅದು ಅವರ ದಾಖಲೆಯ 17ನೇ ಬಜೆಟ್ ಅನ್ನೋದ್ರ ಅಂಥದ್ದು. ಹಾಗಾಗಿ ಆ ರೆಕಾರ್ಡನ್ನು ಕೂಡ ಅವರು ಮಾಡ್ತಾರೆ ಅನ್ನುವಂಥದ್ದು, ಆ ನಿಟ್ಟಿನಲ್ಲಿ ಅಲ್ಲಿವರೆಗೆ ಬದಲಾವಣೆ ಆಗಲ್ಲ ಅನ್ನುವಂಥದ್ದು CM ಆಪ್ತ ವಲಯದಲ್ಲಿರುವಂಥ ನಂಬಿಕೆ. ಆದರೆ DCM DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಏನೋ ಒಂದು ಸಂಕ್ರಾಂತಿಯ ನಂತರ ಒಂದು ಗಿಫ್ಟ್ ಕೊಡುತ್ತೆ ಅನ್ನುವಂಥ ನಿರೀಕ್ಷೆ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಸದ್ಯಕ್ಕೆ ಮಾತುಕತೆಯೇ ತಡವಾದರೆ ಬಜೆಟ್ ಪ್ರಿಪ್ರೇಷನ್ ಕೂಡ ಮಾಡಬೇಕಾಗುತ್ತೆ, ಜಾಸ್ತಿ ಸಮಯಾವಕಾಶಗಳು ಇರಲ್ಲ. ಜೊತೆಗೆ ಬಜೆಟ್ ಮಂಡನೆ ವಿಚಾರ ಮುನ್ನೆಲೆಗೆ ಬಂದರೆ ಒಂದು ಕಾಂಪ್ರಮೈಸಿಂಗ್ ಫಾರ್ಮುಲಾದಲ್ಲೇನಾದರೂ DCM DK ಶಿವಕುಮಾರ್ ಅವರು ಸ್ವಲ್ಪ ಮೌನವಾಗಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾದರೆ ಸಹಜವಾಗಿ CM ಅವರಿಗೆ ಇನ್ನೊಂದು ಬಜೆಟ್ನ ಅವಕಾಶ, ಅದು ರೆಕಾರ್ಡ್ ಆಗಿರುವಂಥ 17ನೇ ಬಜೆಟನ್ನು ಕೂಡ ಅವರು ಮಂಡನೆ ಮಾಡೋಕ್ಕೆ ಅವಕಾಶ ಆಗ್ಬೋದು. ನೀವು ಹೇಳಿದ ರೀತಿಯಲ್ಲಿ ಚುನಾವಣೆ ವಿಚಾರಗಳು ಬಂದರೆ ಕೇವಲ ಪಂಚರಾಜ್ಯ ಚುನಾವಣೆ ಬರಲ್ಲ. ಪಂಚರಾಜ್ಯ ಚುನಾವಣೆಯನ್ನು ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳನ್ನ ಇಳಿಸ್ತು ಕಾಂಗ್ರೆಸ್ ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ. ಆದರೆ ಯಾವ್ಯಾವ ರಾಜ್ಯದ ಮೇಲೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಅಳಿತು ಹೋಗುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಬೋದು. ಆದರೆ ಅದರ ನೋಡಿ ತೀರ್ಮಾನ ಮಾಡ್ತಾರಾ ಅಥವಾ ಅದರ ಬೆನ್ನಿಗೆ ಈಗ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ GBA ಚುನಾವಣೆ ಕೂಡ ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರದ ಪಾಲಿಗೆ ಅದೊಂದು ಪ್ರತಿಷ್ಠೆಯ ಚುನಾವಣೆ, ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ. ಹಾಗಾಗಿ ಬೇರೆ ಬೇರೆ ವಿಚಾರಗಳು ಬರ್ತಾನೆ ಇರುತ್ತೆ ಒಂದರ ಹಿಂದೆ ಒಂದು. ಯಾವುದಕ್ಕೆ ಹೈಕಮಾಂಡ್ ಸ್ಟಿಕ್ ಆನ್ ಆಗುತ್ತೆ ಅಥವಾ ಯಾವುದನ್ನ ತೊಂದರೆ ಇಲ್ಲ ನೋಡೋಣ ಒಂದು ತೀರ್ಮಾನ ಮಾಡೋಣ ಅಂತ ತೀರ್ಮಾನಕ್ಕೆ ಬರುತ್ತೆ ಅನ್ನೋದು ಆ ಕ್ಲಾರಿಟಿ ಬಹುಶಃ ಇದುವರೆಗೂ CM ಅವರಿಗೆ ಸ್ವತಃ ಗೊತ್ತಿದ್ದಂತೆ ಇಲ್ಲ. ಇನ್ನು ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನನ್ನ ಪರ ಇದೆ, ನನ್ನದು
ಅದು ಹೈಕಮಾಂಡ್ ನಿಷ್ಠೆ ಅಂದರೂ ಕೂಡ ಅವರಿಗೂ ಆ ವಿಚಾರದಲ್ಲಿ ಯಾವುದೇ ಒಂದು ಕ್ಲಾರಿಟಿ ಇದ್ದಂತಿಲ್ಲ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ನ ತೀರ್ಮಾನ ಯಾವೆಲ್ಲ ವಿಚಾರಗಳನ್ನ ಪರಿಗಣಿಸಿ ಆಗುತ್ತೆ, ಅದು ಪಂಚರಾಜ್ಯ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಸಿದ್ದರಾಮಯ್ಯವರು ಅಲ್ಲಿವರೆಗೆ ಇರಲಿ ಅನ್ನೋ ತೀರ್ಮಾನಕ್ಕೆ ಬರುತ್ತೋ, ಅಥವಾ ರಾಜ್ಯದ ಮಟ್ಟಿಗೆ ಅಧಿಕಾರ ಹಿಡಿದಿರುವ ದೊಡ್ಡ ರಾಜ್ಯದಲ್ಲಿ ರಾಜಧಾನಿಯಲ್ಲೇ ಮಹಾನಗರ ಪಾಲಿಕೆ ಹಿನ್ನಡೆ ಆಗುತ್ತೋ ಅನ್ನೋ ಕಾರಣಕ್ಕೆ ಅಲ್ಲಿವರೆಗೂ ಕಾಯ್ಕೊಳ್ಳೋ ಪ್ರಯತ್ನ ಮಾಡ್ತಾರಾ, ಅಥವಾ ಬಜೆಟ್ ಆಗ್ತದೆ ಅಂತ ಇಲ್ಲ ಒಂದು ಡಿಸಿಷನ್ ಮಾಡಿಬಿಟ್ಬಿಡೋಣ ಇವಾಗಲೇ ಅನ್ನುವಂಥ ತೀರ್ಮಾನಕ್ಕೆ ಮುಂದಾಗ್ತಾರಾ? ಈ ವಿಚಾರದಲ್ಲಿ ಬಹುಶಃ ಹೈಕಮಾಂಡ್ ನಾಯಕರಿಗೆ ಯಾವ ಮಟ್ಟಿಗಿನ ಕ್ಲಾರಿಟಿ ಇದೆಯೋ ಗೊತ್ತಿಲ್ಲ. ರಾಜ್ಯದ ಮಟ್ಟಿಗೆ ಅದು ಸಿ ಎಂ ಬಣ ಇರ್ಬೋದು, ಡಿ ಸಿ ಎಂ ಬಣ ಇರ್ಬೋದು, ಅಥವಾ ಸ್ವತಃ ಸಿ ಎಂ ಇರ್ಬೋದು, ಡಿ ಸಿ ಎಂ ಇರ್ಬೋದು, ಇಬ್ಬರಿಗೂ ಕೂಡ ಒಂದು ಕ್ಲಾರಿಟಿ ಇದ್ದಂತಂತೂ ಕಾಣಿಸ್ತಾ ಇಲ್ಲ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅವ್ರಿಗೆ ಕ್ಲಾರಿಟಿ ಇದೆಯೋ ಇಲ್ಲೋ ಈಗ ಸದ್ಯಕ್ಕೆ, ಆದರೆ ರಾಜ್ಯದಲ್ಲಿ ಜನರಿಗೆ ಮಾತ್ರ ಕ್ಲಾರಿಟಿ ಬೇಕಾಗಿದೆ. ಕಾರಣ ಆಡಳಿತ ಯಾವ ರೀತಿಯಾಗಿ ನಡ್ಕೊಳ್ತಾ ಇದೆ, ಬರೀ ಕುರ್ಚಿ 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 ಅನ್ನುವಂಥ ಮಟ್ಟಕ್ಕೆ ಹೋಗಿ ತಲುಪುತ್ತಾ ಇದು ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇರೋದು. ಯಾವಾಗ ಬಗೆಹರಿಯೋದು ಇದು? ಎಲ್ಲದಕ್ಕೂ ಹೇಳ್ತಾರೆ, ಆಮೇಲೆ ನಮ್ಮ ಮೇಲೆ ಹೇಳೋದು ಗೊಂದಲ ನೀವೇ ಮಾಡ್ತಾ ಇದ್ದೀರಿ ಅಂತೇಳಿ. ನಿಮ್ಮ ಜೊತೆಗಿರೋರಿಗೆ ಗೊಂದಲ ಸೃಷ್ಟಿ ಮಾಡದೇ ಇದ್ದರೆ ಸಾಕು, ಆಮೇಲೆ ತಣ್ಣಗೆ ಇರುತ್ತೆ.